ಹೆಣ್ಣು ಕೊಡುವವರುಂಟು, ಹಣ್ಣು ಕೊಡುವವರುಂಟು, ಮಣ್ಣು ಕೊಡುವವರುಂಟು. ಏನ್ರಿ? ಹೆಣ್ಣು ಕೊಡುವವರುಂಟು. ಕೊಡ್ತಾರಲ್ರಿವ? ಹೆಣ್ಣು ಕೊಡ್ತಾರ. ಹುಡುಗ ಚಲೋ ಇದ್ರೆ ಕೊಡ್ತಾರೋ, ದಿನ ಕ್ರಾಸ್ ಹೋಗಿ ಬರಾಮಿದ್ರೆ ಕೊಡ್ತಾರೋ? ಏನ್ರಿ? ಹೂವ ನಮ್ಮವ್ವ ಇಟ್ಟದಾಳು ಚಲೋ ಇದ್ರೆ ಕೊಡ್ತಾರ್ರಿ ಅಜ್ಜಾರ, ನೀವೇನು ಗಂಟು ಬಿದ್ರಿ ಅನ್ನಕ್ಕೆ ಹೇಳಕ್ಕೆ. ನಾವು ಮೊದಲ ಕಡಿಮೆದು, ಅವ್ರು ನಮ್ಮ ಮನೆಗೆ ದೀಡ್ ನಮಸ್ಕಾರ ಹಾಕೋತ ಬಂದಾಗ ಕೊಡ್ತಾರೆ. ನಮ್ಮ ಅಪ್ಪ ತಾನ ಹೇಳ್ತಾನೆ ಆತಾಳಕ್ಕೆ. ಕರೆ ಐತೆ ಮಾತ, ಕರೆ ಐತಿ. ಅಂದ್ರೆ ಹುಡುಗ ಗುಣವಂತಿದ್ರೆ ಕೊಡ್ತಾರ, ಹುಡುಗ ಚಲೋ ಇದ್ರೆ ಕೊಡ್ತಾರ. ಹೌದು ಎಲ್ಲೋ? ಚಲೋ ಇಲ್ಲದಿದ್ರೆ ಯಾರು ಕೊಡವ್ರೇವು? ದಿನ ಟಿಮ್ ಏನಾರು ಮಾಡ್ತಿದ್ದಂದ್ರೆ ಯಾರು ಕೊಡ್ತಾರನ್? ಕೊಡಂಗಿಲ್ಲ. ಮತ್ತಿನ್ನು ಹಿರಿಯಾರು ಒಮ್ಮೊಮ್ಮೆ ಸುಳ್ಳು ಹೇಳ್ತಾರೆ. ಏನಂತಂದ್ರೆ ಎಲ್ಲ ಮಾಡ್ತಿರ್ತಾನೆ, ಖರೆ ಹುಡುಗ ಭಾಳ ಚಲೋ ರೀ, ದೊಡ್ಡ ಚಲೋ ಮನಿತಾನ್ರಿ ಅವ್ರದ, ಭಾಳ ಚಲೋ ಹುಡುಗ್ರಿ, ಹೇ ಭಾಳ ಚಲೋ ರೀ. ಏನ್ರಿ ಸದಾನಂದ ಅಜ್ಜಾರ ಮಾತು ಕೇಳಿ ಭಾಳ ಬದಲಾವಣೆ ಆಗ್ಯಾರ ಅಂತ ಹೇಳ್ತಾರೆ. ಯಾವಾಗ ಒಂದು ಮದುವೆಗೆ ಎಷ್ಟು ಸುಳ್ಳು ಹೇಳ್ಬೇಕತ್ತೀವ? ಒಂದ ಸುಳ್ಳು ಹೇಳ್ರನ ಮಣ್ಣು ಕೊಡ್ತಾರೆ ಇವ್ರ. ಇನ್ನು 1000 ಸುಳ್ಳು ಹೇಳ್ರಿ ಗತಿ ಅಲ್ಲ. ಹೆಂಗ್ರಿ? ಒಂದು ಸುಳ್ಳು ಹೇಳ್ರೆ ಮುಗದ ಹೋತ, ಜಟ್ಟ ಕಡಿತ. ಅದಕ್ಕೆ ಪುಣ್ಯಾತ್ಮರಿ, ಅದ್ರಾಗ ಈಗ ಹೆಣ್ಣು ಕೊಡಬೇಕಾಗಿತ್ತು ಅಂತಂದ್ರೆ ವಿಚಾರ ಮಾಡಕತ್ಯಾರ. ಭಾಳ ಹುಡುಗರಿಗೆ ಕನ್ಯಾ ಸಿಗಬಾಲು ಅಂದ್ರೆ ಒಂದು ಕಾರಣದ. ಏನೈತೆ ಅಂದ್ರೆ ನಮ್ಮ ಹುಡುಗರು 16 ವರ್ಷ ಆದವು ಅಂದ್ರೆ 10ನೇ ತಕ್ಕ ಬಂದರು ಅಂದ್ರೆ ಕೈಯಾಗ ಮೊಬೈಲ್ ಸಿಗ್ತೈತಿ. ಮೊಬೈಲ್ ಸಿಕ್ತು ಅಂದ್ರೆ ಅವ್ರು ಹೋಗುವಾಗ, ಕಾಲೇಜ್ಗೆ ಹೋಗುವಾಗ ಶುರು ಆಯ್ತು ಅವ್ರದ್ದು ಮೊಬೈಲ್. ಹೋಗುವಾಗ ಬರುವಾಗ ಸಾಲಿದ ಲಕ್ಷ ಇಲ್ಲ ಅವ್ರಿಗೆ. ಯಾವಾಗ ಬಸ್ ಬರ್ತೈತಿ, ಬಸ್ ರಿಕ್ಕಿರ್ಬೇಕು, ರಿಕ್ಕಿನಾಗ ನಾವು ಹೋಗ್ಬೇಕು. ಶುರುವ ಸಾಲಿ ಕಡೆ ಲಕ್ಷ ಇಲ್ಲ ಅವ್ರದ್ದು. ಮನ್ಯಾಗ ಹೇಳ್ತಾರೆ, ಹಾಂ ಕಾಲೇಜ್ಗೆ ಹೋಗ್ಯಾನೆ. ಎಲ್ಲಿ ಕಾಲೇಜ್? ಇವ್ರು ಇರ್ತಾರೆ ಲಕ್ಷ್ಮಿ ಟೆಕಿಸ್ದಾಗ. ಕಾಲೇಜ್ಗೆ ಹೋಗಿರಂಗಿಲ್ಲ ಇವರು. ಕಾರಣ ಏನು ಅಂದ್ರೆ ಹೆಣ್ಣಿಗೆ ಸಿಗಬಾಲು. ಯಾಕಂದ್ರೆ ಹೆಣ್ಣು ಮಕ್ಕಳೆಲ್ಲರೂ BA ಡಿಗ್ರಿ ಮಾಡಕತ್ಯಾರ, BCom ಮಾಡಕತ್ಯಾರ, BSc ಮಾಡಕತ್ಯಾರ. ನಿಮ್ಮ ಹುಡುಗೇನು ಕಲ್ತಾನ್ರಿ? ನಮ್ಮ ಹುಡುಗ 10ನೇ ಫೇಲ್ ಆಗ್ಯಾನ್ರಿ. ಏನ್ರಿ? 10ನೇ ಫೇಲ್ ಆಗ್ಯಾನ್ರಿ. ಕಳ್ಳಾಗ ಇರ್ತಾವ. ಏನಪ್ಪ ನಮ್ಮ ಅಕ್ಕ ದೊಡ್ಡ ಶ್ರೀಮಂತ ಆಗ್ಯಾಳ, ಓಪ ಮಗಳನ್ನ ಕೊಡಕ್ಕೆ ಒಲ್ಲೆತ್ತಾಳ. ಅಕ್ಕ ಕೊಡ್ಬೇಕತ್ತೈತೆ ಖರೆ ಮಗಳು ಒಲ್ಲೆನಾಕತ್ತಾಳ. ಮಗ 10ನೇ ಫೇಲ್ ಅದಾನ, ಮಗಳು ಕಲ್ತಾಳು BA. ಹೆಂಗೆ ಮಾಡ್ಕೋಬೇಕ್ರಿ? ನಮ್ಮ ಹುಡುಗರು ಎಲ್ಲೂ ತಪ್ತಾ ಇದ್ದೀವಿ. ದಯಮಾಡಿ ನಮ್ಮ ಹುಡುಗರಂತಕ್ಕೆ ವಿನಂತಿ ಮಾಡ್ಕೊಳ್ಳೋದೇನಪ್ಪ ಅಂತಂದರೆ, ನೀವು ರೈತರಾಗ್ರಿ ಏನಾಗ್ರಿ, ಶಿಕ್ಷಣಕ್ಕೆ ಮೊಟ್ಟ ಮೊದಲು ಪ್ರಾಧಾನ್ಯತೆಯನ್ನು ಕೊಡಬೇಕು. ಯಾಕಂದ್ರೆ ಹೆಣ್ಣುಮಕ್ಕಳು ಸಾಲಿ ಕಲಿಯಾಕತ್ತಿದ್ರಂದ್ರೆ ಅವರು ಒಂದು ವಿಷಯದಾಗೂ ಫೇಲ್ ಆಗಂಗಿಲ್ಲ. ಅವ್ರೇನು ಮಾಡ್ತಾರಂದರೆ ಕಾಯ ವಾಚ ಮನಪೂರ್ವಕವಾಗಿ ಅಲ್ಲೇ ಏಕದೃಷ್ಟಿ ಇಟ್ಕೊಂಡು ಕಲಿತಾರೆ. ಅದಕ್ಕೆ ಅವರು ಪಾಸ್ ಹಾಕೋತ ಬರ್ತಾರೆ. ನಮ್ಮ ಹುಡುಗರು ಭಾಳ ಕಡೆ ನಾವು ನೋಡಾಕತ್ತೇವು. ಎಷ್ಟು ಏನೋ ಡಿಗ್ರಿ ಏನಾಗಿತ್ತು, ಸೆಕೆಂಡ್ ಇಯರ್ ಆಗೈತೆ ರೀ, ಏನು ಕ್ಲಿಯರ್ ಆಗೈತೋ ಇಲ್ಲರಿ, ಒಂದು 2 ಉಳಿದವಡ್ರಿ ಅಂತ. ಅಂದ್ರೆ ನಮ್ಮ ಪರಿಸ್ಥಿತಿ ಎಲ್ಲಿ ಬಂದೈತಿ ಅಂತಂದರೆ ಇಂಥ ಪರಿಸ್ಥಿತಿಗೆ ನಾವು ಬಂದಿದ್ದೇವೆ ಪುಣ್ಯಾತ್ಮರಿ. ಅದಕ್ಕಾಗಿ ನೀವು ಒಳ್ಳೆ ಸಾಲಿ ಕಲ್ತಿದ್ದೆ ಅಂದ್ರೆ, ಒಳ್ಳೆ ಮನುಷ್ಯ ಇದ್ದೆ ಅಂದ್ರೆ, ಚಟ ಇಲ್ಲದ ಇದ್ದೆ ಅಂತಂದ್ರೆ, ಒಳ್ಳೆ ಸಂಸ್ಕಾರವಂತಿದ್ದೆ ಅಂದ್ರೆ ಇಲ್ಲೂ ಕೂಡ ಶರಣರಾಗ್ತಾರೆ. ಪ್ರತಿ ಶ್ರಾವಣದೊಳಗೆ ಶರಣರಾಗ್ತಾರೆ. ಅದ್ರ ಮುಂಚಿನೊಳಗೆ ಇಲ್ಲಿ ಹಿರಿಯರು ಕುತ್ಕೊಂಡು ಸೇವಾ ಮಾಡ್ತಾರೆ ಪುಣ್ಯಾತ್ಮರೇ. ಒಳ್ಳೆ ಸಂಸ್ಕಾರವಂತ ಊರ ಅದು ಕೊಳವಿ ಅನ್ನೋದನ್ನು ನಾವೆಲ್ಲ ನೆನಪಿಟ್ಕೊಳ್ಬೇಕಾಗ್ತದೆ ಪುಣ್ಯಾತ್ಮರೇ. ನೋಡ್ರಿ, ನಾವೇನು ಮಾಡ್ತೀವಂದ್ರೆ ಶ್ರಾವಣದೊಳಗೆ ನಮ್ಮ ಮಕ್ಕಳನ್ನ ಎಲ್ಲೆಲ್ಲೋ ಚೈನಿ ಮಾಡಕ್ಕೆ ಕಳಿಸ್ತೀವಿ. ಯಾರು ನೀವೇನು ವಿಚಾರ ಮಾಡಕತ್ತಿರಲ್ಲ, ಚೈನಿ ಮಾಡ್ಬೇಕಂತ ವಿಚಾರ ಮಾಡಕತ್ತಿರಲ್ಲ, ಆ ಮಕ್ಕಳನ್ನ ಹಂಗೆ ಕಳಿಸ್ಬೇಡ್ರಿ. ನಡಿಯಲ್ಲಿ ಗುಳಿ ಬಸವಣ್ಣ ಗುಡಿ ಒಳಗೆ 1 ತಿಂಗಳು ವ್ರತ ಮಾಡ್ತಾರೆ. ತಮ್ಮ ಚಟ ಮಾಡುವ ಹುಡುಗಿದ್ರು ಕರ್ಕೊಂಡು ಬರ್ರಿ. 1 ತಿಂಗಳದೊಳಗೆ ಅವನು ಬದಲಾಗ್ತಾನೆ, ಬದಲಾಗಿ ಶರಣ ಮಾರ್ಗವನ್ನು ಹಿಡಿತಾನೆ ಅನ್ನೋದನ್ನು ನಾವೆಲ್ಲ ನೆನಪಿಟ್ಕೊಳ್ಬೇಕು ಅನ್ನೋದನ್ನು ಮತ್ತೊಮ್ಮೆ ನಿಮಗೆ ಹೇಳ್ತಾ ಇದ್ದೀನಿ ಪುಣ್ಯಾತ್ಮರೇ. ಯಾಕಂದ್ರೆ ಹೆಣ್ಣು ಕೊಡುವವರುಂಟು, ಹಣ್ಣು ಕೊಡುವವರುಂಟು. ಚಲೋ ಹುಡುಗಿದ್ದಂದ್ರೆ ಬಂಗಾರ ಕೊಟ್ಟ ಮದುವೆ ಮಾಡ್ತಾರೆ. ಹಣ್ಣು ಕೊಡುವವರುಂಟು. ಮಕ್ಕಳು ಹಸದ ಮನೆ ಮುಂದೆ ಬಂದು ಅಂದ್ರೆ ಹಣ್ಣು ಕೊಡ್ತಾರೆ. ಹಣ್ಣು ಕೊಟ್ಟ ತಿನ್ನಪ್ಪ ಅಂತಾರೆ ಪುಣ್ಯಾತ್ಮರಿ. ಮಣ್ಣು ಕೊಡುವವರು ಉಂಟು, ಮಣ್ಣು ಕೊಡುವವರುಂಟು. ಯಾವಾಗ್ರಿ? ಸತ್ತಾಗ ಮಣ್ಣು ಕೊಡೋರದಾರ, ಸತ್ತಾಗ ಮಣ್ಣು ಕೊಡೋರದಾರ. ಹೌದಿಲ್ರಿ? ಸತ್ತಾಗ ಮಣ್ಣು ಕೊಡೋರದಾರ.
ಆದರೆ ಬದುಕಿಗೆ ಬಣ್ಣ ಕೊಡುವವರು ಈ ಜಗತ್ತಿನಲ್ಲಿ ಯಾರಾದರೂ ಇದ್ದರೆ ಅದು ಗುರುವಿನ ಹೊರತು ಇನ್ಯಾರೂ ಇಲ್ಲ ಅನ್ನೋದನ್ನು ನಾವೆಲ್ಲ ನೆನಪಿಟ್ಕೊಳ್ಬೇಕಾಗ್ತದೆ. ಪುಣ್ಯಾತ್ಮರನ್ನು ಯಾರೂ ಇಲ್ಲ ಅನ್ನೋದನ್ನು ನೆನಪಿಟ್ಕೊಳ್ಬೇಕಾಗ್ತದೆ.